ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಮ್ಮ ಮನೆ ಮುಂದೆಗಡೆ ನೋಡ್ತಾ ಇರ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು. ಭಾನುವಾರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಸೊ ಇವಾಗ ನೋಡಲಿಕ್ಕೆ ಏನೋ ಒಂಥರ ಸೂಪರಾಗಿ ಕಾಣಿಸ್ತಾ ಇದೆ. ಮಳೆ ಕೂಡ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಇದು ನಾನು ಫ್ಲಿಪ್ಕಾರ್ಟಿಂದ ಪಾಟ್ಗಳನ್ನ ತೆಗೆಸ್ಕೊಂಡಿದ್ದೆ. ಒಂದು 10 ಪಾಟ್ಗಳು ಬಂದಿತ್ತು. ಇವಾಗ ಸದ್ಯಕ್ಕೆ ಒಂದು 8 ಪಾಟ್ಗಳು ಮಾತ್ರ ಹಾಗೆ ಅದನ್ನು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮನಿ ಪ್ಲಾಂಟ್ ಹಾಕ್ಬಿಟ್ಟು, ಕೆಲವೊಂದೊಂದು ಬೇರೆ ಥರದ್ದು ಹೂವಿನ ಗಿಡ ಎಲ್ಲ ಹಾಕ್ಬಿಟ್ಟು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಆಚೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಹಾಗೆ ಎಲ್ಲ ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾಯಿದ್ರು. ನಾನು ಕೂಡ ಗುರುವಾರ ಇರೋದರಿಂದ ಪೂಜೆಗೆ ಹೂವನ್ನೆಲ್ಲ ಬಿಡಿಸ್ಕೊಂಡು, ಹಾಗೆ ಗರಿಕೆ ತೊಗೊಂಡು, ಜಾಜಿ ಹೂವು ಸಿಕ್ಕಿತ್ತು ಬೆಳಗ್ಗೆನೇ, ಅದನ್ನೆಲ್ಲ ತೊಗೊಂಡು ಒಳಗಡೆ ತಂದಿಟ್ಕೊಂಡೆ. ದೇವ್ರ ಪಾತ್ರೆ ಬುಧವಾರನೇ ಸ್ವಲ್ಪ ನಾನು ನೀರೆಲ್ಲ ಇಡ್ತೀನಲ್ಲ, ಅದು ಚಿಕ್ಕ ದೀಪಗಳು, ಅದನ್ನೆಲ್ಲ ಬುಧವಾರನೇ ಸ್ನಾನ ಎಲ್ಲ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೆ. ಇನ್ನು ದೇವ್ರ ಮನೆ ಒಳಗಡೆ ಇರೋವಂಥ ದೇವ್ರ ಪಾತ್ರೆನೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಫಸ್ಟ್ ಮನೆ ಕೆಲಸ ಎಲ್ಲ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು. ಸೊ ಇವಾಗ ಫಸ್ಟು ನನ್ನ ಕೆಲಸ ಆಚೆಯಿಂದ ಶುರು ಮಾಡ್ಕೊಂಬಿಟ್ಟು ಎಲ್ಲ ಕೆಲಸನೂ ಪೂರ್ತಿ ಮಾಡ್ಕೊಂಡ್ಬಿಡ್ತೀನಿ. ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ಇವಾಗ ಪೂಜೆಗೆ ಶುರು ಮಾಡೋಣ ಅಂತಂದ್ಬಿಟ್ಟು ಎಲ್ಲದನ್ನು ರೆಡಿ ಮಾಡಿಕೊಂಡು ದೇವ್ರ ಪಾತ್ರೆನೆಲ್ಲ ಜೋಡಿಸ್ಕೊಂಡೆ. ಫೈನಲಾಗಿ ಹೂವು ಎಲ್ಲ ಮುಡಿಸ್ಕೊಂಡು ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಇವತ್ತು ಗುರುವಾರದ್ದು ಪೂಜೆಗೆ ರೆಡಿ ಮಾಡ್ಕೊಂಡಿರೋದು. ಸೊ ರಾಯರ ಫೋಟೋನ ಈ ಕಡೆನೇ ನಾನು ಹೊಡ್ಕೊಂಡ್ಬಿಟ್ಟೆ. ಮೇಲ್ಗಡೆ ಅದು ಏನೋ ಡಿಸೈನ್ ಮಾಡಿದ್ರಲ್ಲ, ಅದನ್ನು ತೆಗ್ದಾಕ್ಬಿಟ್ಟಿದ್ದೀನಿ ನಾನು. ಯಾಕೋ ನನಗೆ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ನನಗೆ ಫೋಟೋ ಒರ್ಸೋಕ್ಕೂ ಕೂಡ ಅದು ಇದಾಗ್ತಾಯಿತ್ತು, ಡಿಸ್ಟರ್ಬ್ ಅನ್ನಿಸ್ತಾಯಿತ್ತು. ಅದಕ್ಕೆ ಅದನ್ನು ತೆಗ್ದಾಕ್ಬಿಟ್ಟೆ. ಆಮೇಲೆ ಅಡುಗೆ ಮನೆ ಬಾಗಿಲಿಗೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಮಳೆ ಬಂದು ಹೋಯ್ತು. ಸೊ ಇಲ್ಲೂ ಕೂಡ ತುಳಸಿ ಕಟ್ಟೆ ಹತ್ರನೂ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಹಾಗೆ ಮನೆ ಬಾಗಿಲಲ್ಲೂ ಕೂಡ ಒಂದು ರಂಗೋಲಿ ಹಾಕ್ಕೊಂಡು ಹೂವು ಎಲ್ಲ ಇಟ್ಕೊಂಡಿದ್ದೆ. ಆಲ್ರೆಡಿ ಮಳೆ ಬಂದು ಹೋಯ್ತು. ಎಲ್ಲ ಪೂರ್ತಿ ಎಲೆಗಳೆಲ್ಲ ಉದುರುತ್ತಾ ಇರ್ತದೆ. ಬೆಳಗ್ಗೆನೇ ಈ ಥರ ಒಂದು ಕೆಲಸ ಎಲ್ಲ ಮಾಡ್ಕೊತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇರುತ್ತೆ. ಸೊ ಮನೆ ಪೂರ್ತಿ ಕೆಲಸ ಎಲ್ಲ ಮುಗಿದಿದೆ. ಇವಾಗ ಪೂಜೆ ಮಾಡ್ಕೊಳ್ಬೇಕು. ಮೊದಲೆಲ್ಲ ನನಗೆ ಗುರುವಾರದ ಪೂಜೆ ಅಂತಂದರೆ ಸ್ವಲ್ಪ ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಡ್ಬಿಡ್ತಿದ್ದೆ. ಯಾಕಂತಂದರೆ ಅಲ್ಲಿ ಒಬ್ಬಳೇ ಇರ್ತಿದ್ದೆ, ಅಷ್ಟು ಕೆಲಸ ಇರಲಿಲ್ಲ. ಬೆಳಗ್ಗೆ ಬೇಗನೆ ಮಾಡ್ಕೊಬಿಡ್ತಿದ್ದೆ. ಇಲ್ಲಿ ಬಂದಮೇಲೆ ಸ್ವಲ್ಪ ಕೆಲಸಗಳೇ ಆಗ್ಬಿಡುತ್ತೆ. ಬೆಳಗ್ಗೆ ತಿಂಡಿ, ಪಾತ್ರೆ, ಬಟ್ಟೆ ಮತ್ತು ಅದು ಇದು ಕ್ಲೀನ್ ಮಾಡ್ಕೊಳ್ಳೋದು. ಮನೆಗೆ ಯಾರಾದ್ರೂ ಅಕಸ್ಮಾತಾಗಿ ಕರ್ಕೊಂಡು ಬಂದುಬಿಡ್ತಾರೆ ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ. ಆವಾಗ ಮನೆ ಎಲ್ಲ ಗಲೀಜಾಗಿದ್ದರೆ ಅವರು ಏನಾದ್ರೂ ತಿಳ್ಕೊತಾರೆ. ಯಾಕಂದರೆ ಆಲ್ಮೋಸ್ಟ್ ಆರ್ಮಿ ಕ್ವಾರ್ಟರ್ಸಲ್ಲಿ ಮನೆ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ಕೊಳ್ಳೋದು ಅದು ಇದು ಇದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಬೆಳಗ್ಗೆ ನಾನು ಕೆಲಸ ಎಲ್ಲ ಮುಗಿಸ್ಕೊತೀನಿ. ಗುರುವಾರ ಆದರೆ ನನಗೆ ಒಂದು 10 ಗಂಟೆ ಅಷ್ಟರೊಳಗೆಲ್ಲ ಪೂಜೆ ಮಾಡ್ಕೋತೀನಿ. ಇಲ್ಲ ಅಂತಂದರೆ ನಾನು ಸಂಜೆ ಟೈಮೇ ಆದಷ್ಟು ಮಾಡ್ಕೋತೀನಿ. ಯಾಕೆಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಆ ಥರ ಮಾಡ್ಕೋತಾ ಇದ್ದೀನಿ. ನೋಡೋಣ, ಇನ್ನು ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸನ ಬೇಗ ಮುಗಿಸ್ಕೊಂಡು ಮಾರ್ನಿಂಗ್ ಟೈಮಲ್ಲೇ ಮಾಡ್ಕೊಳ್ಳೋ ಥರ ಇನ್ಮೇಲೆ ಅಭ್ಯಾಸ ಮಾಡ್ಕೋಬೇಕು. ಸೊ ಅಲ್ಲಿ ಅಂದರೆ ಹೆಂಗೆ ಅಂದರೆ, ಒಬ್ಬಳೇ ಇರ್ತಿದ್ನಲ್ಲ, ಬೇಜಾರಾಗ್ತಿತ್ತು. ರಾಯರ ಮಠಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ರಾಯರ ಮಠಕ್ಕೆ ಹೋಗಿ ಬಂದುಬಿಡ್ತಿದ್ದೆ. ಸೊ ಇಲ್ಲ ಆ ಥರ ಆಗೋಲ್ಲ, ಕೆಲಸಗಳು ಇದ್ದೇ ಇರುತ್ತೆ. ಸೊ ಅದಾದ ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ನನಗೆ ಯಾವತ್ತೂ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅವತ್ತು ತಿಂಡಿಗೆ ನಾನು ಪೂರಿ ಮಾಡಿಕೊಂಡು, ಹಾಗೆ ಹಾಲನ್ನ ಬಿಸಿಗಿಟ್ಕೊಂಡು ಶಿವು ಅವರಿಗೆ ಅಂದ್ಬಿಟ್ಟು ಮೆಂತ್ಯ ಕಾಳನ್ನ ನೆನೆಸ್ಬಿಟ್ಟು ಅದನ್ನು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅವರಿಗೆ ಆರಿಸಿ ಅದನ್ನು ಕೊಡ್ತೀನಿ. ಯಾಕೆಂದರೆ ಅದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ರಾತ್ರಿ ಟೈಮಲ್ಲಿ ಒಂದು ಗ್ಲಾಸ್ ನೀರಿಗೆ 1 ಸ್ಪೂನಷ್ಟು ಮೆಂತ್ಯನ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನೇ ಕುದಿಸಿ ಅವ್ರಿಗೆ ಕೊಡೋದು. ಸಾಧ್ಯ ಆದರೆ ತಿನ್ನೋರು ಮೆಂತ್ಯ ಕಾಳು ಸಮೇತ ಅಗಿದು ಚೆನ್ನಾಗಿ ತಿಂತಾರೆ. ಒಬ್ಬೊಬ್ಬರು ತಿನ್ನಲ್ಲ ಕೈ ಅನ್ನೋರು ಬರೀ ನೀರು ಮಾತ್ರ ಕುಡ್ಕೋತಾರೆ. ಸೊ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಬೆಳಗ್ಗೆ. ಸೊ ಹಾಗಾಗಿ ಬೇಗ ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೆ ಆಗೋವಷ್ಟು ಒಂದು 4-5 ಪೂರಿ ಮಾತ್ರ ಮಾಡಿಕೊಂಡು ಸಾಗು ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಯಾಕಂದರೆ 5 ನಿಮಿಷ ಲೇಟ್ ಆಗೋದ್ರೂ ನಾನು ಮಾಡಿರೋ ತಿಂಡಿ ವ್ಯರ್ಥನೇ, ಅವರು ಹೊರಟೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅವರೂ ಕೂಡ ತಿಂಡಿ ತಿಂದು ಹೊರಟರು. ಮತ್ತು ಸಂಜೆ ಬೇಗ ಬಂದರು. ಸಂಜೆ ಬಂದ ತಕ್ಷಣವೇ ನಾನು ನನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಅದು ಇದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಂಜೆ ಒಂದು 4 ಗಂಟೆ 5 ಗಂಟೆಗೆಲ್ಲ ಬಂದುಬಿಡ್ತಾರೆ.
ಟೀ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಅದ್ರ ಜೊತೆಗೇ ಕೂಡ ಚಿಕ್ಕ ಚಿಕ್ಕದು ಬೋಟಿಗಳು ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡೆ, ಊಟಕ್ಕೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು. ಮಳೆ ಟೈಮಲ್ಲಿ ಈ ಥರ ಏನಾದರೂ ಒಂದು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಕೆಲವೊಂದೊಂದು ಸಲ ಸಂಜೆ ಟೈಮ್ ಈ ಥರ ಎಲ್ಲ ಸ್ನ್ಯಾಕ್ಸ್ ತಿಂದುಬಿಟ್ರೆ ರಾತ್ರಿ ಊಟನೇ ಮಾಡಲಿಕ್ಕಾಗಲ್ಲ. ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಬಿಟ್ಬಿಟ್ರೆ ಇನ್ನು ರಾತ್ರಿ ಊಟನೇ ಮಾಡೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ಮತ್ತು ನಾನು ಮಾರನೇ ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಸೊ ಅವತ್ತು ಭಾನುವಾರ ಇತ್ತು. ಭಾನುವಾರ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಟೀ ಕಾಫಿ ಎಲ್ಲ ಕುಡಿದು ಬ್ರೇಕ್ಫಾಸ್ಟ್ನೆಲ್ಲ ರೆಡಿ ಮಾಡಿಟ್ಟು ಆಚೆ ಬಂದ್ವಿ. ಸ್ವಲ್ಪ ಗಾರ್ಡನ್ ಮಾಡೋಣ, ಏನಾದ್ರೂ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಶಿವು ಅವರು ಎಲ್ಲ ಪಾತಿ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಅದನ್ನು ಪಾತಿ ಅಂತೀವಿ. ಸೊ ಆಲ್ರೆಡಿ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ. ಏನಾದ್ರೂ ಹಾಕೋಣ ಅಂತ ಅಂದ್ಬಿಟ್ಟು ಆ ಥರ ಮಾಡಬೇಕಾದ್ರೇ ಮಳೆ ಬಂದುಬಿಡುತ್ತೆ. ಸೊ ಸ್ವಲ್ಪ ಕೊತ್ತಂಬರಿ ಬೀಜ, ಮೆಂತ್ಯ ನಾನು ಹಾಕಿದ್ದೆ. ಊರಿಗೆ ಹೋಗೋ ಟೈಮಲ್ಲಿ ಚೆನ್ನಾಗಿ ಮಳೆ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಗ್ರೋ ಆಗಿತ್ತು, ಎಲ್ಲ ಮಳೆಯಲ್ಲಿ ಹಾಳಾಗಿ ಹೋಗ್ಬಿಡ್ತು. ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಮಳೆನೂ ಸ್ಟಾರ್ಟ್ ಆಗಿದೆ. ಗಿಡಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಚೀಲಗಳು, ಮ್ಯಾಟ್ ಎಲ್ಲ ಅಲ್ಲೇ ಒಣಗಾಕಿದ್ದೀನಿ. ಯಾರು ತಪ್ಪಾಗಿ ತಿಳ್ಕೊಬೇಡಿ, ಏನು ಈ ಥರ ಹಾಕಿದ್ದೀರ ಮನೆ ಮುಂದೆ ಅಂತ. ಸಿಕ್ಕಾಬಟ್ಟೆ ಮಳೆ, ಒಣಗ್ಸೋಕ್ಕೆ ಜಾಗ ಇಲ್ಲ. ಮತ್ತು ಸ್ನಾನ ಮಾಡೋ ಮನೆಯಲ್ಲಿ ಮ್ಯಾಟ್ ಎಷ್ಟು ಹಾಕಿದ್ರೂ ತುಂಬ ನೆಂದೋಗುತ್ತೆ. ಯಾಕಂದರೆ ಗಂಡು ಮಕ್ಕಳು ನಿಮಗೆ ಗೊತ್ತು, ನಿಂತ್ಕೊಂಡು ಸ್ನಾನ ಮಾಡಿಬಿಡ್ತಾರೆ, ಫುಲ್ ಎಲ್ಲ ಆಚೆ ನೀರು ಬಂದುಬಿಡುತ್ತೆ. ಅದು ಸಿಂಗಲ್ ಒಂದು ಕಟ್ಟೆ ಮಾತ್ರ ಕಟ್ಟಿರೋದ್ರಿಂದ ಔಟ್ಸೈಡ್ ನೀರು ಬಂದುಬಿಡುತ್ತೆ ಸ್ನಾನ ಮಾಡಬೇಕಾದ್ರೆ. ಸೊ ಹಾಗಾಗಿ ನಾನು ಚೀಲ ಒಂದೆರಡಿತ್ತು ಅದನ್ನೇ ಹಾಕ್ಬಿಟ್ಬಿಡ್ತೀನಿ. ಆಚೆ ಮಾತ್ರ ನಾನು ಮ್ಯಾಟ್ಗಳೆಲ್ಲ ಹಾಕ್ತೀನಿ. ನಾನು ಮನೆಯದು ವೀಡಿಯೋ ಮಾಡೋಣ ಅನ್ಕೋತೀನಿ, ನನಗೆ ಟೈಮೇ ಸಿಗ್ತಾಯಿಲ್ಲ. ಆದಷ್ಟು ಬೇಗ ಅದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಕೇಳ್ತಾಯಿದ್ರು, ಇಷ್ಟು ದೊಡ್ಡ ಮನೆ ಇದೆ, ಇದು ನಿಜವಾಗ್ಲೂ ಆರ್ಮಿ ಕ್ವಾರ್ಟರ್ಸಾ ಅಥವಾ ನೀವು ರೆಂಟಲ್ಲಿ ಇದ್ದೀರಾ, ಔಟ್ ಲಿವಿಂಗಲ್ಲಿ ಇದ್ದೀರಾ ಅಂತ ಎಲ್ಲ. ಸೊ ಇಲ್ಲ, ಖಂಡಿತವಾಗ್ಲೂ ಇದು ಆರ್ಮಿ ಕ್ವಾರ್ಟರ್ಸೇ, ವಿಲ್ಲ ಅಂತ ಹೇಳ್ತಾರಂತೆ ಇದಕ್ಕೆ. ಸೊ ತುಂಬ ದೊಡ್ಡದಾಗಿದೆ, ಹಳೆಯ ಕಾಲದ್ದು ಮನೆ ಇದು. ಹಾಗಾಗಿ ಸಿಂಗಲ್ ಕ್ವಾರ್ಟರ್ಸ್ ಇರೋದು, ಅಕ್ಕಪಕ್ಕ ಕ್ವಾರ್ಟರ್ಸ್ ಇದೆ, ಎಲ್ಲ ಮೇಂಟೆನೆನ್ಸ್ ಇರೋದು, ಯಾರೂ ಕೂಡ ಇಲ್ಲ. ಇದರಲ್ಲಿ ಯಾರೋ ಒಬ್ಬರು ವಾಸವಾಗಿದ್ದರಂತೆ. ಈಗ ಒಂದು 5-6 ತಿಂಗಳ ಹಿಂದೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಪೂರ್ತಿ ಎಲ್ಲ ಕಾಡು ಥರ ಇತ್ತು. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಬೇಕಂತ ಹೇಳಿ ತಗೊಂಡಿರೋದು. ಯಾಕಂದರೆ ನಮಗೆ ಸ್ವಲ್ಪ MHಗೆಲ್ಲ ಹತ್ರ ಆಗುತ್ತೆ, ಮತ್ತು ಅವ್ರ ಡ್ಯೂಟಿಗೂ ಕೂಡ ಹತ್ರ ಆಗುತ್ತೆ. ಯಾರ್ದೂ ಇಲ್ಲಿ ಪ್ರಾಬ್ಲಮ್ಮೇ ಇರಲ್ಲ. ಯಾಕಂದರೆ ಆರ್ಮಿ ಕ್ವಾರ್ಟರ್ಸಿಗೆ ಹೋಗ್ತೀವಿ ಅಂತಂದರೆ ಅಲ್ಲಿ ನಾವು ಒಳಗಡೆ ಇದ್ದರೆ ಎಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೊಳ್ಳೋದು. ಈಗ ನಮ್ಮ ಕರ್ನಾಟಕದಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಏನೋ ಒಂಥರ, ಆ ಲ್ಯಾಂಗ್ವೇಜ್ಗೂ ನಮಗೂ ಅಷ್ಟು ನಮಗೆ ಕಂಫರ್ಟಬಲ್ ಆಗೋಲ್ಲ. ಎಲ್ಲೋ ಒಬ್ಬೊಬ್ಬರು ಕಡಿಮೆ, ಅಷ್ಟು ಬೇಗ ನಮಗೆ ಅಡ್ಜಸ್ಟ್ ಆಗೋದು, ಎಲ್ಲರೂ ಅಷ್ಟು ಬೇಗ ನಮಗೆ ಕನೆಕ್ಟ್ ಆಗೋಲ್ಲ. 1-2 ದಿನ ಚೆನ್ನಾಗಿ ಮಾತಾಡ್ಸೋದು, 3ನೇ ದಿನ ಮುನಿಸ್ಕೊಂಡು ಕೂತ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಮತ್ತು ಏನಾದ್ರೂ ಕೊಟ್ಟರೆ ಮಾತ್ರ ನಮ್ಮನ್ನು ಚೆನ್ನಾಗಿ ಮಾತಾಡ್ಸೋದು, ಏನೂ ಕೊಡಲಿಲ್ಲ ಅಂದರೆ ಏನೋ ಒಂಥರ ಮುಖ ತಪ್ಪಂಗೆ ಮಾಡ್ಕೊಳ್ಳೋದು, ಈ ಥರ ಎಲ್ಲ. ಇದೆಲ್ಲ ನಾನು ಜೋಧ್ಪುರದಲ್ಲಿ ಇದ್ದಾಗ ನೋಡ್ಬಿಟ್ಟಿದ್ದೀನಿ. ಸೊ ಆಲ್ಮೋಸ್ಟು ಜೋಧ್ಪುರದಲ್ಲಿರೋ ಎಲ್ಲ ಫ್ರೆಂಡ್ಸ್ಗಳನ್ನು ನಾನು ನೋಡ್ಬಿಟ್ಟಿದ್ದೀನಿ. ತುಂಬ ಜನ ಫ್ರೆಂಡ್ಸ್ಗಳಿದ್ರು, ಎಲ್ಲರ ಜೊತೆನೂ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಬಟ್ ಯಾರೂ ಅಷ್ಟು ನನಗೆ ಕನೆಕ್ಟ್ ಆಗಲಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದವರೇ ನಮಗೆ ಕನೆಕ್ಟ್ ಆಗಲಿಲ್ಲ. ಕಷ್ಟ ಬಂದಾಗ ಎಲ್ಲರೂ ನಮ್ಮನ್ನು ಚೆನ್ನಾಗೇ ಮಾತಾಡ್ಸಿದ್ರು. ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಎಲ್ಲ ಚೆನ್ನಾಗೇ ಮಾತಾಡ್ಸಿದ್ರು. ಬಟ್ ಆಮೇಲೆ ಹೋಗ್ತಾ ನಾವು ಊರಿಗೆ ಹೋಗ್ಬೇಕಾದ್ರೂ ಕೂಡ ಅಟ್ಲೀಸ್ಟ್ ಹೋಗಿ ಬರ್ತೀರಾ ಅಂತ ಕೇಳೋಕ್ಕೂ ಅಲ್ಲಿ ಒಬ್ಬರೂ ಬರಲಿಲ್ಲ. ಅದು ನಂಗೆ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ಅದೊಂದು ನನಗೆ ಯಾವಾಗೆಲ್ಲ ಫೀಲ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಯಾರನ್ನೂ ಫ್ರೆಂಡ್ಸೇ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಸಿಂಗಲಾಗಿ ಕ್ವಾರ್ಟರ್ಸ್ ಇದೆ ಅಂದಾಗ ಒಂದು ಕ್ಷಣ ಯೋಚನೆ ಮಾಡಿದೆ, ಒಬ್ಬಳೇ ಇರ್ತೀನಿ. ಅವ್ರು ನೈಟ್ ಡ್ಯೂಟಿಗೆಲ್ಲ ಹೋದಾಗ ಸ್ವಲ್ಪ ಭಯ ಅನಿಸುತ್ತೆ, ಇಷ್ಟು ದೊಡ್ಡ ಮನೆ ಅಂತ. ಆದರೆ ಬೆಂಗಳೂರು ಅಂತ ದೊಡ್ಡ ಸಿಟಿಲೇ ಒಬ್ಬಳೇ ಇದ್ದೀನಿ, ಇಲ್ಲೇನು ಭಯ, ಇದ್ಬಿಡೋಣ ಅಂತ ಅಂದ್ಬಿಟ್ಟು ಯಾರು ಸವಾಸನೂ ಬೇಡ ಅಂತ ಒಪ್ಕೊಂಡೆ ಅಷ್ಟೇ. ಸೊ ಮನೆ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ, ಒಂಥರ ಪೀಸ್ಫುಲ್ ಆಗಿದೆ. ಯಾರ್ದು ತೊಂದರೆ ಇಲ್ಲ, ಅವ್ರು ಮಾತಾಡಲ್ಲ ಇವ್ರು ಮಾತಾಡಲ್ಲ ಅನ್ನೋದಿರಲ್ಲ, ಏನೂ ಇರಲ್ಲ. ಸೊ ಹಾಗಾಗಿ ನಾನು ಈ ಮನೇಲಿ ಇರಲಿಕ್ಕೆ ಒಪ್ಕೊಂಡೆ ಅಷ್ಟೇ. ಮತ್ತು ಒಂದು ವಿಚಾರ ಹೇಳ್ತೀನಿ, ಯಾರನ್ನ ನೀವು ಫ್ರೆಂಡ್ಸ್ ಮಾಡ್ಕೋಬೇಕು ಅಂತಿರ್ತೀರ, ಅವರನ್ನು ಫ್ರೆಂಡ್ಶಿಪ್ ಮಾಡೋದಕ್ಕೂ ಮೊದಲು ತುಂಬ ಸಲ, 100 ಸಲ ಯೋಚನೆ ಮಾಡಿ ಅವ್ರ ಜೊತೆ ನಿಮ್ಮ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಯಾರೂ ಆಗಲ್ಲ. ನಾವು ಚೆನ್ನಾಗಿದ್ರೆ, ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ರೆ ಮಾತ್ರ ಎಲ್ಲರೂ, ಇಲ್ಲಾಂದರೆ ಯಾರೂ ಆಗಲ್ಲ. ಸೊ ಫೈನಲ್ ಆಗಿ ನಮ್ಮದು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿದ್ದು. ಔಟ್ಸೈಡು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂತೇಳಿ. ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಬೆಳಗ್ಗೆ ನಾವು 10 ಗಂಟೆಲಿ ಕೆಲಸ ಶುರು ಮಾಡಿದ್ದು, 1 ಗಂಟೆವರೆಗೂ
ಕೆಲಸ ಯಾವ ಥರ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಮುಖ ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ. ಎಲ್ಲ ಕಸನ್ನೆಲ್ಲ ಬಾಚಾಕಿ ಅದೆಲ್ಲ ಗಲೀಜೆಲ್ಲ ತೆಗ್ದಾಕಿ, ಆಮೇಲೆ ಮೆಣಸಿಂದು ಒಟ್ಲು ತೊಳೆದು, ಹಾಗೆ ಇದನ್ನು ಕೊತ್ತಂಬರಿ ಬೀಜ ಮತ್ತು ಮೆಂತ್ಯ ಬೀಜ ಎಲ್ಲ ಹಾಕಿ ಮನೆಗೆ ಬಂದು ಊಟ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಶಿವು ಈ ಕಡೆ ಸ್ಟೋರ್ ರೂಮ್ಗೆ ಸ್ವಲ್ಪ ಪೇಂಟ್ ಮಾಡೋಣ ಅಂದ್ಬಿಟ್ಟು ಪೇಂಟ್ ಮಾಡ್ತಾಯಿದ್ದಾರೆ. ಇದೊಂದು ರೂಮ್ ಮಾತ್ರ ಬ್ಯಾಲೆನ್ಸ್ ಇತ್ತು, ಎಲ್ಲ ರೂಮಿಗೂ ಪೇಂಟ್ ಮಾಡಿಸಿದ್ರು, ಬಟ್ ಇದೊಂದು ರೂಮ್ ಮಾತ್ರ ಇತ್ತು. ಸೊ ಅದನ್ನು ಕೂಡ ಧೂಳೆಲ್ಲ ಹೊಡ್ಕೊಂಡು ಒಂಚೂರು ಪೇಂಟ್ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ರು. ಪಾಪ ಅವರಂತೂ ಸಂಡೇ ಸಿಕ್ಕಿದ್ರೂ ಕೂಡ ಒಂಚೂರು ರೆಸ್ಟ್ ಇಲ್ಲ, ಆ ಥರ ಕೆಲಸ ಮಾಡ್ತಾರೆ. ಮೊದಲು ಇದ್ದವ್ರು ಏನಂದರೆ ಗೋಡೆಗೆಲ್ಲ ಮಳೆ ಹೊಡೆದಿರೋದು, ಎಲ್ಲಿ ಬೇಕು ಅಲ್ಲಿ ಅವ್ರದ್ದು ಪೇಂಟ್ ಮಾಡಿಕೊಂಡು ಕೈಗೆಲ್ಲ ಥರವನ್ನು ಹಚ್ಚು ಹೊಡೆದಿರೋದು, ಅವ್ರದ್ದು ನೇಮ್ ಎಲ್ಲ ಬರೆದಿರೋದು, ಆ ಥರ ಎಲ್ಲ ಅಸಹ್ಯ ಮಾಡಾಕ್ಬಿಟ್ಟಿದ್ರು. ಅದು ಯಾಕೆ ಆ ಥರ ಮಾಡಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಥರ ಒಂಚೂರು ಮನೇನ ನೀಟಾಗಿ ಇಟ್ಕೊಳ್ಳೋಕ್ಕೆ ಬಂದಿಲ್ಲ ಅನ್ಕೋತೀನಿ ನಾನು. ಅಷ್ಟು ಮಳೆಗಳು ಹೊಡೆದು ಅಷ್ಟು ಚೆನ್ನಾಗಿರೋ ಮನೇನ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಮನೆ ಸ್ವಂತದ್ದೇ ಇರಲಿ, ಬಾಡಿಗೆದೇ ಇರಲಿ, ಆರ್ಮಿ ಕ್ವಾರ್ಟರ್ಸೇ ಇರಲಿ, ಯಾವುದಾದ್ರೂ ಇರಲಿ, ಅದು ನಾವಿರೋವರೆಗೂ ನಮ್ಮ ಮನೆಯೇ. ಅದನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಅದು ಇವರು ಹೊಡೆದಿರೋ ಥರ ಬೆಂಗಳೂರಲ್ಲಿ ಏನಾದರೂ ಮಳೆ ಹೊಡೆದ್ಬಿಟ್ಟಿದ್ರೆ ನಮಗೆ ಸಿಕ್ಕಿರೋ ಓನರ್ ಆಗಿದ್ದರೆ ₹1 ಅಡ್ವಾನ್ಸ್ ಅಮೌಂಟ್ ಕೊಡ್ತಲ್ಲೇ ವಾಪಸ್ ಕಳ್ಸೋನು. ಇವಾಗ ನಮಗೆ ಮಾಡಿದ್ರಲ್ಲ ಆ ಥರ. ಸೊ ಎಲ್ಲ ಆಚೆ ಕಡೆ ಇಟ್ಕೊಂಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಒಳಗಿಡೋಣ ಅಂದ್ಬಿಟ್ಟು ವೇಸ್ಟ್ ಬಾಕ್ಸ್ಗಳಂದರೆ ನಾನು ಬೆಂಗಳೂರಿಂದ ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದನಲ್ಲ, ಆ ಬಾಕ್ಸ್ಗಳನ್ನ ಯಾವುದನ್ನು ಎಸ್ತಿಲ್ಲ, ಹಂಗೆ ಇಟ್ಟಿದ್ದೀನಿ. ಇನ್ನು ಮೇಲ್ಗಡೆ ಸ್ವಲ್ಪ ಧೂಳು ಹೊಡ್ಕೋಬೇಕು, ಟೈಮ್ ಸಿಕ್ಕಿಲ್ಲ. ಸೊ ಹಾಗಾಗಿ ಇದೆಲ್ಲ ಫಿನಿಶ್ ಆಗಲಿ, ಆಮೇಲೆ ಧೂಳು ಹೊಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಇದು ವಿಡಿಯೋ ಸೋಮವಾರದ್ದು. ಆಚೆ ಕಡೆ ಬಾಕ್ಲ ಹತ್ರ ಸ್ವಲ್ಪ ತೊಳೆದ್ರೆ ನೀರು ಹಂಗೆ ನಿಂತ್ಕೊತಿತ್ತು, ಹಾಗಾಗಿ ಸಿಮೆಂಟ್ನ ಕಲಿಸ್ಬಿಟ್ಟು ಹಾಕಿದ್ರು. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ರಾತ್ರಿಯೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ವಿ. ಬೆಳಗ್ಗೆ ಶಿವೋರು ಇನ್ನೇನು ಡ್ಯೂಟಿಗೆ ಹೊರಟರು. ತಿಂಡಿ ನನಗೆ ಬೇಡಮ್ಮ ಲೇಟಾಗಿ ಬರ್ತೀನಿ ಅಂದರು, ಹಾಗಾಗಿ ಅವ್ರಿಗೆ ಟೀ ಮಾಡಿಕೊಟ್ಟು ಕಳಿಸ್ದೆ. ಇನ್ನು ನನ್ನ ಕೆಲಸನ ಶುರು ಮಾಡ್ಕೋಬೇಕು. ಎಲ್ಲ ಆಗಾಗೆ ಬಿಟ್ಬಿಟ್ಟಿದ್ದೀನಿ. ಬೆಡ್ಡು ಎಲ್ಲ ರೆಡಿ ಮಾಡ್ಕೋಬೇಕು. ನೋಡಿ ನಮ್ಮ ಬಚ್ಚಲ ಮನೆ ಈ ಥರ ಇದೆ, ವಾಷಿಂಗ್ ಮಿಷಿನ್ ಇಲ್ಲಿದೆ. ಸೊ ಇವನ್ನೆಲ್ಲ ಇವಾಗ ರೆಡಿ ಮಾಡ್ಕೋಬೇಕು. ನಾನು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಇವಾಗ ನಾನು ಇಲ್ಲಿಂದ ನನ್ನ ಕೆಲಸ ಶುರು ಮಾಡ್ಕೊಂಡ್ರೆ ಇನ್ನು ನನ್ನ ಕೆಲಸ ಮುಗಿಯೋಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. ನೋಡ್ತಾ ಇರ್ಬೋದು, ಎಲ್ಲ ವಸ್ತುನೂ ಎಲ್ಲಿ ತಗೊಳ್ತಾರೆ ಅಲ್ಲಲ್ಲಿ ಇಟ್ಬಿಡ್ತಾರೆ. ಸೊ ಹಾಗಾಗಿ ಎಲ್ಲ ಒಂದೊಂದೇ ಎತ್ತಿಟ್ಕೋಬೇಕು. ಮತ್ತು ಸೊಳ್ಳೆ ಪದರ ತೊಗೊಂಡಿದ್ದೆ, ಸೊಳ್ಳೆಗಳು ಸಿಕ್ಕಾಬಟ್ಟೆ ಅಂದ್ಬಿಟ್ಟು. ಸೊ ಅದನ್ನು ಕೂಡ ಫೋಲ್ಡ್ ಮಾಡಿ ಎತ್ತಿಡಬೇಕು. ಮಳೆ ಟೈಮಲ್ಲಿ ಅಷ್ಟು ಸೊಳ್ಳೆ ಇರಲ್ಲ. ನೋಡಿ ಎಲ್ಲ ಪಿಲ್ಲೋ ಕವರ್ ಹೆಂಗೆ ಹಾಕ್ತಾರೆ ಅಂದರೆ ಚಿಕ್ಕ ಮಕ್ಕಳು ಥರ ಯಾವ ವಸ್ತು ತೊಗೊತಾರೆ ಆ ವಸ್ತುನ ಒಂದು ಹತ್ರ ಇಡೋದೇ ಇಲ್ಲ, ಎಲ್ಲಿ ಬೇಕು ಅಲ್ಲಿ ಇಟ್ಬಿಡ್ತಾರೆ. ಇನ್ನು ಸಂಜೆ ಆಯಿತು. ನಮ್ಮ ಮನೆ ಮುಂದೆ ನಿಂತಿರೋದು ನೋಡ್ತಾ ಇರ್ಬೋದು, ನೀರಿದು. ಅಪ್ಪ ದೇವರೇ, ಇವತ್ತಿನ ಅಷ್ಟು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿದ್ವು, ಈ ಥರ ಆಗೋಯ್ತಲ್ಲ ಅಂತ ಬೇಜಾರಾಗೋಯ್ತು. ಫುಲ್ಲು ಎಲ್ಲ ಎಷ್ಟು ನೀರು ನಿಂತಿತ್ತು ಅಂತಂದರೆ ನಂಗೆ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಬೆಳಗ್ಗೆ ಏನು ಅಷ್ಟೆಲ್ಲ ಕ್ಲೀನ್ ಮಾಡಿ ಸಂಜೆ ಆಗ್ತಿದ್ದಂಗೆ ಎಷ್ಟು ಮಳೆ ಬಂದುಬಿಡ್ತಲ್ಲ ಅಂತಂದ್ಬಿಟ್ಟು. ಏನೂ ಮಾಡೋಂಗಿಲ್ಲ, ಇಲ್ಲಿ ಮಳೆ ಟೈಮ್ ಅಂದರೆ ಮಳೆ ಹಿಂಗೆ ಬರ್ತಾನೆ ಇರುತ್ತೆ. ಸೊ ಇನ್ನು ನಮ್ಮ MH ರೋಡ್ ಹಿಂದೆಗಡೆ ಅಂತೂ ಸಿಕ್ಕಾಬಟ್ಟೆ ನೀರು ನಿಂತಿತ್ತಂತೆ. ಅಷ್ಟು ಮಳೆ ಬರುತ್ತೆ ಇಲ್ಲಂತೂ. ಅದು ಯಾಕೆ ಹಂಗೆ ಇಷ್ಟು ಮಳೆ ಬರುತ್ತೋ ಗೊತ್ತಿಲ್ಲ, ಇಲ್ಲಿ ಯಾವಾಗಲೂ ಇದೇ ಥರ ಮಳೆ ಬರ್ತಾನೆ ಇರುತ್ತಂತೆ. ಸೊ ಇದಿಷ್ಟು ನನ್ನ ಒಂದು ವಾರದ ಚಿಕ್ಕ ಪುಟ್ಟ ಒಂದು ಕ್ಷಣನ ಕ್ಯಾಪ್ಚರ್ ಮಾಡಿ ಇವತ್ತು ಒಂದು ಬ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಹೇಗಿತ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಂಡವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.